ಮಾಡ್ತಿದ್ಯಾ? ಅಮ್ಮನವ್ರ ಗಾಯ ಏನಾಯ್ತು ನೋಡೋಣ ಅಂತ. ನಿನಗೆ ಗೊತ್ತಿಲ್ವಾ? ಅಮ್ಮನವ್ರ ಮುಖದಲ್ಲಿರೋ ಗಾಯ ವಾಸಿ ಆಗಿದೆ. ರಕ್ತ ಬರೋದು ನಿಂತಿದೆ ಕಣೋ. ಅಮ್ಮನವ್ರ ಮುಖದಲ್ಲಿ ಕಲೆ ಕೂಡ ಇಲ್ಲ. ಆಶ್ಚರ್ಯ ಅಲ್ವಾ? ಹೌದಾ? ಗಾಯ ವಾಸಿ ಆಯ್ತಾ? ರಕ್ತ ಬರೋದು ನಿಲ್ತಾ? ಅಲ್ಲಿ ಶ್ರೀಮತಿಗೆ ಗಾಯ ವಾಸಿ ಆಯ್ತು, ಇಲ್ಲಿ ಅಮ್ಮನವ್ರಿಗೆ ರಕ್ತ ಬರೋದು ನಿಲ್ತು. ಹಾಗಾದ್ರೆ ಈ ಶ್ರೀಮತಿ ಯಾರು? ಸುಂದ್ರಿ ಹೇಳ್ತಿದ್ಲು ಇವಳು ದಕ್ಷಿಣದ ಬಾಗಿಲಲ್ಲಿ ಹಣತೆ ಮಾಡ್ತಿರ್ತಾಳೆ ಅಂತ. ಯಾಕೋ ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಒಂದ್ ನಿಮಿಷ ಏನಮ್ಮ? ಏನೋ ನೀನು ನಿನ್ ಕೆಲ್ಸನೂ ಬಿಟ್ಟು ಬಂದು ನನ್ನ ಕೆಲ್ಸನೂ ಹಾಳು ಮಾಡ್ತಿದ್ಯಾ. ಅಮ್ಮ ನಾನು ಕೇಳ್ತೀನಿ, ನೀವು ಸತ್ಯನ ಸುಳ್ಳು ಅಂತ ಹೇಳ್ತೀರಾ? ನಾನು ಯಾವ ಪಂಡಿತೆ ಅಂತ ನನ್ನ ಹತ್ರ ಕೇಳ್ತಾ ಇದೀಯಾ? ಯಾರಾದ್ರೂ ತಿಳಿದವ್ರನ್ನ ಕೇಳು. ನಿನಗಿಂತ ಬುದ್ಧಿವಂತರು ನನಗೆ ಯಾರು ಗೊತ್ತಿಲ್ಲ. ನೀ ಹೇಳು ಅಂದ್ರೆ ಹೇಳು. ಸರಿ ಕೇಳು, ಹೇಳ್ತೀನಿ. ಮನುಷ್ಯರು ದೇವ್ರ ಹತ್ರ ಮಾತಾಡ್ಬೋದಾ? ಮಗ, ದೇವ್ರಂದ್ರೆ ಆಕಾಶದಲ್ಲೆಲ್ಲೋ ಇಲ್ಲ. ನಮ್ಮೊಳಗೆ ನಾವು ಮಾಡೋ ಕೆಲಸದಲ್ಲಿ ಸದಾ ನಮ್ಮ ಜೊತೆಲೇ ಇರ್ತಾನೆ. ನಾವು ಅವನ ಜೊತೆ ಮಾತಾಡಿದ್ರೆ ಅವನು ಮಾತಾಡ್ತಾನೆ. ನಾವು ಕಿವಿಗೊಟ್ಟು ಕೇಳಿದ್ರೆ ಅವನು ಆಡೋ ಮಾತು ನಮಗೆ ಕೇಳಿಸುತ್ತೆ. ನೀನು ಗುಡಿ 500 ಥರ ಮಾತಾಡಿದ್ರೆ ನಂಗೇನು ಅರ್ಥ ಆಗಲ್ಲ. ಸರಿಯಾಗಿ ಹೇಳು, ದೇವ್ರು ನಮ್ಮ ಜೊತೆ ಮಾತನಾಡ್ತಾರಾ? ಮಾತಾಡ್ತಾರೆ. ಅವ್ರು ನಮ್ಗೆ ಕಾಣಿಸ್ಕೊಳ್ವಾಗ ಹೇಗಿರ್ತಾರೆ? ಕಿರೀಟ ಇಟ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಫೋಟೋದಲ್ಲಿ ಅಮ್ಮನವ್ರು ಇರ್ತಾರಲ್ಲ ಹಾಗೆ ಇರ್ತಾರಾ? ಈಗ ಅಮ್ಮನವರು ಯಾರಿಗೆ ಕಾಣಿಸ್ಕೊಂಡಿದ್ದು ಅದನ್ನ ಹೇಳು. ಅದೆಲ್ಲ ಬೇಡ, ನಾನು ಕೇಳ್ದಕ್ಕೆ ಉತ್ತರ ಕೊಡು. ಅಮ್ಮನವ್ರು ಹೇಗೆ ಕಾಣಿಸ್ಕೋತಾರೆ? ನೋಡು ಮಗ, ಅದು ಅವ್ರ ಇಚ್ಛೆ. ಭಕ್ತರಿಗೆ ಹೇಗೆ ಇಷ್ಟ ಆಗುತ್ತೋ ಆ ಪ್ರಕಾರ ಕಾಣಿಸ್ಕೋತಾರೆ. ಅಂದರೆ ನೀನು ಅಂದ್ರೆ ನಂಗೆ ಇಷ್ಟ, ಅಮ್ಮನವ್ರು ನಿನ್ನ ಥರ ಕಾಣಿಸ್ಕೋತಾರಾ? ಅಮ್ಮನವ್ರು ಕಾಣಿಸ್ಕೋಬೇಕು ಅಂದರೆ ನನ್ನ ರೂಪದಲ್ಲೂ ಕಾಣಿಸ್ಕೋಬೋದು. ಈಗ ಅಮ್ಮನವ್ರು ಕಂಡ್ರೆ ಸುಂದ್ರಿಗಾಗಲ್ಲ, ಸುಂದ್ರಿಗೂ ಕಾಣಿಸ್ಕೋತಾರಾ? ಅಥವಾ ವಿರೋಧಿ ಅಂತ ಮುನ್ಸ್ಕೊಂಡಿರ್ತಾರಾ? ಅಮ್ಮನವರು ಜಗತ್ತಿಗೆ ತಾಯಿ, ಅವ್ರಿಗೆ ಯಾರ ಮೇಲೂ ಸಿಟ್ಟಿಲ್ಲ. ಈಗ ನೀನು ತರಲೆ ಮಾಡಿದಾಗ ನನಗೆ ನಿನ್ನ ಮೇಲೆ ಸಿಟ್ಟು ಬರುತ್ತೆ, 2 ಪೆಟ್ಟು ಕೊಡ್ತೀನಿ. ಅದ್ರ ಹಿಂದೆ ಸಿಟ್ಟಿಗಿಂತ ಪ್ರೀತಿ ಇರುತ್ತೆ ತಾನೆ. ಆಮೇಲೆ ನಾನು ನಿನ್ನನ್ನು ಮುದ್ದು ಮಾಡ್ತೀನಿ ತಾನೆ. ಹಾಗೆ ಅಮ್ಮನವರು ಮಕ್ಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಸ್ವಲ್ಪ ಕಾಲ ಮಾತ್ರ. ಅದು ಅಲ್ಲದೆ ತಂಟೆ ಮಾಡೋ ಮಕ್ಳು ಕಂಡ್ರೆ ತಾಯಂದ್ರಿಗೆ ತುಂಬ ಇಷ್ಟ ಅಂತೆ. ಹಾಗಾದ್ರೆ ಅವಳು ಸುಂದ್ರಿ ಜೊತೆ ಮಾತಾಡ್ತಾಳೆ ಅಂತೀಯಾ? ಸುಂದ್ರಿಗೆ ಪುಣ್ಯ ಇದ್ರೆ ಅಮ್ಮನವ್ರು ಮನ್ಸು ಮಾಡಿದ್ರೆ ಇದ್ಯಾವ ದೊಡ್ಡ ವಿಷಯ. ನಾನಾಗಲೇ ಕೇಳ್ದನಲ್ಲ, ದೇವ್ರ ಎದುರುಗಡೆ ಬರೋದಾದ್ರೆ ಕಿರೀಟ ಇಟ್ಕೊಂಡೇ ಬರಬೇಕಾ? ಇಲ್ಲ, ಹಾಗೆಲ್ಲ ನಿಯಮ ಏನೂ ಇಲ್ಲ. ನಾವು ಹೇಗೆ ಬಯಸ್ತೀವೋ ಹಾಗೆ. ಮಗ, ಈಗ ಅಮ್ಮನವರು ಯಾರಿಗೆ ಕಾಣಿಸ್ಕೊಂಡ್ರಂತೆ? ಅದೆಲ್ಲ ಬಿಡಮ್ಮ. ಅಮ್ಮ, ಒಬ್ಬರ ಜೊತೆ ನಿಂತು ಅಮ್ಮನವ್ರು ಮಾತಾಡ್ತಿದ್ರೆ ಬೇರೆಯವ್ರಿಗೆ ಕಾಣಿಸಲ್ವಾ? ಹೇಗೆ ಕಾಣಿಸ್ತಾರಪ್ಪ? ಅಂಥ ಪುಣ್ಯ ಎಲ್ರಿಗೂ ಇರಬೇಕಲ್ಲ.